ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ದತ್ತ ನೀ ಕೂಡ ನಾನು ನಿನ್ನನ್ನು ಒಂದು ಕಡೆ ಹುಡುಕ್ತಾ ಇದ್ದೀನಿ, ಇದನ್ನು ಒಂದು ಅಪರಾಧ, ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧಾನ್ ಅಂತ ಹೇಳಿದ. ಇದರ ವಿಸ್ತೃತವಾದೊಂದು ಸತ್ಸಂಗದಲ್ಲೂ ಇದರ ವಿವರಣೆಯನ್ನು ಆವಾಗವಾಗ ಹೇಳಿದೆ. ಮತ್ತೊಮ್ಮೆ ವಿಸ್ತೃತವಾಗಿ ಹೇಳ್ತೇನೆ. ಇವತ್ತಿನ ಸಂದರ್ಭ ಅದಿಲ್ಲ. ಇವತ್ತಿನ ಸಂದರ್ಭಕ್ಕೆ ಸೇರಿರತಕ್ಕಂಥ ವಿಷಯ ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಬಂಧುಗಳೇ, ಈಗ ತಾನೇ ನಾವು ಮಂಗಲವಾಗಿರ್ತಕ್ಕಂಥ ರಥೋತ್ಸವ ದರ್ಶನ ಮಾಡಿ ಉಮಾಮಹೇಶ್ವರ ಮೂರ್ತಿಯನ್ನು ಸಾಕ್ಷಾತ್ ರಥದ ಮೇಲೆ ನೋಡಿ ಬಂದಿದ್ದೇವೆ ನಾವು. ಇದು ಪರಮ ಮಂಗಲವಾಗಿರ್ತಕ್ಕಂಥ ಒಂದು ಸಂದರ್ಭ. ಯಾಕೆಂದರೆ ಉಮಾಮಹೇಶ್ವರ ಮೂರ್ತಿ ಅಂದರೆ ಶಾಸ್ತ್ರ ಹೇಳೋದು, ಉಮಾ ಮಹೇಶ್ವರ ಎರಡು ಬೇರೆ ಅಲ್ಲ, ಅದು ಅರ್ಧನಾರೀಶ್ವರ ಅಂತ ಹೇಳಿದ್ದಾರೆ. ಆ ಪಾರ್ವತಿ ಪರಮೇಶ್ವರರ ಸ್ವರೂಪ ಹೇಳಬೇಕಾದ್ರೇ ಸಂಸ್ಕೃತದಲ್ಲಿ ಒಂದು ಸೊಗಸಾದ ಶಬ್ದವಿದೆ. ಕಾಳಿದಾಸನು ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಅಂತ ಹೇಳಿದ್ದಾನೆ. ಆ ಪಿತರೌ ಅನ್ನೋ ಶಬ್ದದಲ್ಲೇ ಸ್ವಾರಸ್ಯ ಇಟ್ಟಿದ್ದಾನೆ ಕಾಳಿದಾಸ. ಸಂಸ್ಕೃತದಲ್ಲಿ ತಾಯಿ ತಂದೆ ಅಂತ ಹೇಳಲಿಕ್ಕೆ ಮಾತಾಪಿತರೌ, ಮಾತರ ಪಿತರೌ, ಪಿತರೌ ಪ್ರಸೂಜನಯಿತಾರೌ ಅಂತ ಶಬ್ದಗಳಿವೆ. ಮಾತಾಪಿತರೌ, ಪಿತರೌ, ಪ್ರಸೂಜನಯಿತಾರೌ ಅಂತ ಶಬ್ದ ಇದೆ. ಈ ಶಬ್ದ ಇದ್ದರೂ ಕೂಡ ಕಾಳಿದಾಸ ಪಿತರೌ ಶಬ್ದವನ್ನು ಯಾತಕ್ಕೆ ಆಯ್ಕೆ ಮಾಡಿ ತನ್ನ ರಘುವಂಶ ಕಾವ್ಯದಲ್ಲಿ ಮೊದಲು ಹೇಳಿದ್ದಾನೆ ಅಂದರೆ, ಆ ಪಿತರೌ ಅನ್ನೋ ಶಬ್ದವಿದೆಯಲ್ಲ, ಮಾತಾಚ ಪಿತಾಚ ಎಂಬುದಾಗಿ ಸಮಾಸ ಮಾಡಿದಾಗ ಏಕಶೇಷ ಸಮಾಸದಿಂದ ಆಗಿರ್ತಕ್ಕಂಥದ್ದು ಪಿತರೌ ಶಬ್ದ. ಪಿತಾ ಮಾತ್ರ ಅಂತ ವ್ಯಾಕರಣ ಸೂತ್ರ. ಏಕಶೇಷ, ಎರಡು ವಸ್ತುಗಳು ಸೇರಿ ಒಂದು ವಸ್ತುವಾಗಿ ಉಳಿಯೋದಕ್ಕೆ ಏಕಶೇಷ ಅಂತ ಹೆಸರು. ಪಾರ್ವತಿ ಪರಮೇಶ್ವರರು ಕೂಡಿ ಒಂದು. ಆ ಒಂದು ಎಂಬುದಂತಿದ್ದಕ್ಕೆ ಶಬ್ದದಲ್ಲೂ ಒಂದು, ಅರ್ಥದಲ್ಲೂ ಒಂದು ಅಂತ ಹೇಳಲಿಕ್ಕೆ ಕಾಳಿದಾಸ ಪಿತರವು ಬಳಸಿದ್ದು ಶಬ್ದ. ಹಾಗೆ ಸ್ವಾರಸ್ಯವಿದೆ. ಈ ಥರ ಎಷ್ಟು ಸ್ವಾರಸ್ಯ ಹೇಳ್ಬೋದು ಪಾರ್ವತಿ ಪರಮೇಶ್ವರರ ಬಗ್ಗೆ. ಅರ್ಧನಾರೀಶ್ವರ, ಅರ್ಧನಾರಿ ಅರ್ಧ ಈಶ್ವರ ಹೀಗೆ ಹೇಳಿದ್ದಾರೆ. ಯಾತಕ್ಕೆ ಈ ಅರ್ಧನಾರೀಶ್ವರ, ಈ ಪಿತರು ಅಂತ ನಮ್ಮ ಸನಾತನದಲ್ಲಿ ಹೇಳ್ತಾರೆ? ಏನು ಇದರ ತಾತ್ವಿಕ ಹಿನ್ನೆಲೆ ಏನು ಅಂತ ಕೇಳುವಾಗ, ವೇದಾಂತ ಸಿದ್ಧಾಂತದಲ್ಲಿ ಪ್ರಕೃತಿ ಮತ್ತು ಪುರುಷ ಅಂತ ಹೇಳ್ತಾರೆ. ಪುರುಷ ಮತ್ತು ಪ್ರಕೃತಿ, ಅದರಲ್ಲಿ ಪ್ರಕೃತಿ ಪುರುಷ ಇದು ಸೃಷ್ಟಿಗೆ ಕಾರಣ ಅಂತ ನಾವು ಹೇಳೋದು. ಪ್ರಕೃತಿಯ ಅಂಶವೇ ಜಗತ್ತಿನಲ್ಲಿ ಕಾಣ್ತದೆ ಪುರುಷನ ಅಧೀನವಾಗಿ ಅಂತ. ಇದು ಉಪನಿಷತ್ತಲ್ಲೂ ಗೀತೆಯಲ್ಲೂ ವಿಸ್ತಾರವಾಗಿ ಬಂದಿದೆ. ಭಿನ್ನ ಪ್ರಕೃತಿ ರಷ್ಟಧ ಅಂತ. ತಾತ್ಪರ್ಯ ಮೇಲುನೋಟಕ್ಕೆ ಸ್ತ್ರೀ ಪುರುಷ ಎಂಬುದಾಗಿ ಭೇದ ಕಂಡರೂ ಕೂಡ ವಿಚಾರ ಮಾಡಿ ನೋಡುವಲ್ಲಿ ಪರಮಾರ್ಥದಲ್ಲಿ ಯಾವ ಭೇದವೂ ಇಲ್ಲ. ನಾಕಾರಂ ನಾವಿಕಾರಂ ನಹಿ ಜನಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ಹೇಳ್ತಾರೆ. ಯಸ್ಯಾಂತರ್ನಾದಿ ಮಧ್ಯಂ ನಹಿ ಕರಚರಣಂ ನಾಮಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣೋ ನ ಭವತಿ ಪುರುಷೋ ನಾನಪುಂಸ್ಕಂ ನ ಚ ಸ್ತ್ರೀ. ದತ್ತನ ಪ್ರಾರ್ಥನೆ ಹೇಳ್ತಕ್ಕಂಥ ಶ್ಲೋಕ ಇದು. ಇದು ಭಾವಾತ್ಮಕವಾಗಿ ಸಮಸ್ತರನ್ನು ಒಂದು ಎಂಬ ಕಾರಣವನ್ನು ಬೆಳೆಸ್ಕೊಳ್ಬೇಕು ಎಂಬ ಶಿಕ್ಷಣ. ವ್ಯಾವಹಾರಿಕವಾಗಿ ಪುರುಷ ಬೇರೆ ಸ್ತ್ರೀ ಬೇರೆ ಅದೆಲ್ಲ ಐಕ್ಯ ಅಂತ ಅರ್ಥ ಅಲ್ಲ. ಹೀಗೆ ಹೇಳಿದೆ ಅಂಥೇಳಿ ನಮ್ಮ ವರ್ತನೆಯೆಲ್ಲ ವ್ಯತ್ಯಾಸ ಮಾಡಿಬಿಟ್ರೆ, ಸ್ತ್ರೀರನ್ನೆಲ್ಲ ಪುರುಷರ ಅಂತ ತಿಳ್ಕೊಂಡು ಪುರುಷರನ್ನೆಲ್ಲ ಸ್ತ್ರೀರು ಅಂತ ತಿಳ್ಕೊಂಡ್ಬಿಟ್ಟು ನಾವು ವ್ಯವಹಾರ ಮಾಡ್ತೀವಿ ಅಂದರೆ ಹಾಗಲ್ಲ. ಭಾವಾದ್ವೈತಂ ಕುರಿಯಾನ್ನ ಕುರಿಯಾತ್ ಕ್ರಿಯಾದ್ವೈತಂ ಶಾಸ್ತ್ರ ಹೇಳೋದು. ಅಂದರೆ ಸ್ತ್ರೀಯ ಸಮಸ್ತಸ್ತವದೇವಿ ರೂಪಾಹ ಹೇಳುವಾಗ ಆ ಒಂದು ಉಚ್ಚ ಭೂಮಿಕೆ ಮನಸ್ಸಿಗೆ ಬರಬೇಕು ನಮಗೆ. ಎಂದೋ ಒಂದು ದಿನ ಎಷ್ಟೋ ಜನ್ಮಗಳ ನಂತರ ಆ ಭೂಮಿಕೆ ಮನಸ್ಸಿಗೆ ಉಂಟಾಗ್ತದೆ. ಆ ಭೂಮಿಕೆ ಸುಲಭವಾಗಿ ಉಂಟಾಗೋದಲ್ಲ. ಮನಸ್ಸಿನಲ್ಲಿ
ಚರಾಚರ ವ್ಯಾಪ್ತವಾಗಿರ್ತಕ್ಕಂಥ ವಸ್ತು ಒಂದೇ ಒಂದಿದೆ ಅಂತಕ್ಕಂಥ ಭೂಮಿಕೆ ಉಂಟಾಗಬೇಕಾದ್ರೆ ಕೋಟಿ ಜನ್ಮಗಳ ಒಂದು ಪುಣ್ಯ ಬೇಕಾಗ್ತದೆ. ಹಾಗಾಗುವುದಿಲ್ಲ, ಸುಲಭದಲ್ಲಿ ಅದು ಆಗುವುದಿಲ್ಲ. ಎಷ್ಟೋ ಜನ್ಮಗಳ ಪುಣ್ಯ ಪರಿಪಾಕದಿಂದ ಮನಸ್ಸು ಸಿದ್ಧ ಆಗ್ತದೆ. ಆ ರೀತಿ ಮನಸ್ಸನ್ನು ಅಣಿಗೊಳಿಸೋಕ್ಕೋಸ್ಕರವಾಗಿಯೇ ನಮ್ಮೆಲ್ಲ ಕ್ರಿಯಾಕಲಾಪ, ಎಲ್ಲ ಕ್ರಿಯಾಕಲಾಪ ಅಷ್ಟರ ಮಟ್ಟಿಗೆ ಮನಸ್ಸಿಗೆ ತರಬೇತಿ ಕೊಡಬೇಕಾಗ್ತದೆ. ಹಾಗಾಗಿ ನಮ್ಮ ಸನಾತನದಲ್ಲಿ ಕರ್ಮ, ಉಪಾಸನಾ, ಭಕ್ತಿ, ಜ್ಞಾನ ಅಂತ ಮೆಟ್ಲು ಹಾಕ್ಕೊಟ್ಟು ನೀವು ಕರ್ಮಕಾಂಡದಲ್ಲಿದ್ದರಿಂದ ಕರ್ಮಕಾಂಡವನ್ನು ಮಾಡಿ ಅದರಿಂದ ದಾಟಿ ಮುಂದೆ ಬಂದರೆ ಉಪಾಸನಾ, ಭಕ್ತಿ, ಜ್ಞಾನಕ್ಕೆ ಬನ್ನಿ ಎಂಬುದಾಗಿ ನಿಧಾನವಾಗಿ ಋಷಿಗಳು ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಈ ಎಲ್ಲ ಹಿನ್ನೆಲೆಯನ್ನು ವಿಚಾರ ಮಾಡುವಾಗ ಈ ದತ್ತಾತ್ರೇಯ ತತ್ವ, ಉಮಾಮಹೇಶ್ವರ ತತ್ವ ಅಂತ ಏನು ಹೇಳಿದೆ, ಈ ತತ್ವ ಅನುಸಂಧಾನ ಪ್ರತಿ ವರ್ಷ ಆಗಬೇಕು ಎಂಬ ದೃಷ್ಟಿಯಿಂದ ಈ ರಥೋತ್ಸವದ ದರ್ಶನ. ಈ ರಥೋತ್ಸವದ ದರ್ಶನ ಅದಕ್ಕಾಗಿದೆ, ಅದಕ್ಕಾಗಿ ದರ್ಶನ ಇದೆ, ಅದಕ್ಕಾಗಿ ಭಕ್ತಿಯಿಂದ ರಥೋತ್ಸವ ಭಾಗವಹಿಸ್ತಕ್ಕಂಥ. ಅನೇಕರಿಗೆ ಒಂದು ಪ್ರಶ್ನೆ, ಒಬ್ಬರು ನಾನು ಬೆಂಗಳೂರಲ್ಲಿರುವಾಗ ಕೇಳಿದರು, ಯಾತಕ್ಕೆ ನೀವು ಪದೇ ಪದೇ ಉತ್ಸವಗಳನ್ನು ರಿಪೀಟ್ ಮಾಡ್ತೀರಿ? ಈ ರಿಪೀಟ್ ಯಾತಕ್ಕೆ ಉತ್ಸವ? ವ್ರತಗಳನ್ನು ಯಾಕೆ ರಿಪೀಟ್ ಮಾಡ್ತೀರಿ? ಯಾತಕ್ಕೆ ಇದನ್ನು ಆವರ್ತನೆ ಮಾಡ್ತೀರಿ? ಒಂದು ಸರಿ ಮಾಡ್ಬೋದಲ್ವಾ? ಅಥವಾ ಒಂದೇ ದಿನ 6-7 ಸರಿ ಮಾಡಿಬಿಡ್ಬೋದಲ್ವಾ? ಒಬ್ಬರು ಕೇಳಿದ್ರು ನಾನು ಬೆಂಗಳೂರಲ್ಲಿದ್ದಾಗ, ಒಂದು ಕೆಲಸ ಮಾಡ್ಬೋದು ನಾವು, ಒಂದಿನ ಬೆಳಗ್ಗೆ ಭಾನುವಾರ ಕೂತ್ಕೊಂಡು ಸಾಯಂಕಾಲದವರೆಗೂ ಕೂಡ 7 ಸಂಧ್ಯಾವಂದನೆ ಮಾಡಿಬಿಟ್ರೆ 7 ದಿವಸ ಸಂಧ್ಯಾವನೆ ಆಗೋಯ್ತಲ್ಲ, ದಿನ ಯಾಕೆ ಸಂಧ್ಯಾವನೆ ಮಾಡೋಕ್ಕೆ ಹೇಳ್ತಾ ಇದ್ದೀರಿ ನೀವು ಅಂತ ಒಬ್ಬರು ಕೇಳಿದರು. ನಾನು ಅವಾಗ ಅವ್ರಿಗೆ ಸಂಕ್ಷಿಪ್ತವಾಗಿ ಉತ್ತರ, 1x7 ಅಲ್ಲಲ್ಲಪ್ಪ, ಅದಲ್ಲ, ಆ ಥರದ್ದಲ್ಲ ಇದು. 1x7 ಸ್ಯಾಲ್ರಿ ಬರ್ತದೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ನಡೀತದೆ, ಅದಕ್ಕೆ ನಡೀತದೆ, ಅದಿರೋದು ಹಾಗೆ, ಅದರ ವ್ಯವಸ್ಥೆ ಇರೋದೇ ಹಾಗೆ. 1x31, 1x365 ಅದರಲ್ಲಿದೆ, ಇದಕ್ಕೆ ಅದಿಲ್ಲ. ಯಾಕಿಲ್ಲ? ನನಗೆ ಭಾಳ ಕೇವಲ ಅವರು, ಭಾಳ ಸ್ನೇಹಿತರು ನನ್ನ ರೂಮಿಗೆ ಬರ್ತಾಯಿದ್ರು. ಏನು ಯಾಕಿಲ್ಲ, ಯಾಕೆ ಆಗಬಾರ್ದು ಅಂತ ಕೇಳಿ. ಅದಕ್ಕೆ ನಾನು ಹೇಳಿದೆ, ಸಂಸ್ಕಾರ ಎಂಬುದು ಒಂದು ಪದರಪ್ಪ. ಒಂದು ಪದರ ಆದಮೇಲೆ ಇನ್ನೊಂದು ಪದರ ಹಾಕಕ್ಕೆ ಸಮಯ ಬೇಕು, ಮತ್ತೊಂದು ಪದರಕ್ಕೆ ಸಮಯ ಬೇಕು, ಎಲ್ಲ ಪದರ ಒಟ್ಟಿಗೆ ಆಗೋದಿಲ್ಲ. ನೀವು ಚಪಾತಿ ಗೊತ್ತಿದೆಯಾ ಅಂತ ಕೇಳಿದೆ, ನಮ್ಮ ಭಾಳ ಸ್ನೇಹಿತರವರು. ನೀವು ಚಪಾತಿನ ಇಷ್ಟಪ್ಪ ಯಾಕೆ ಚಪಾತಿ ಮಾಡೋದಿಲ್ಲ ಅಂತ ಕೇಳಿದ್ದೆ. ಎಲ್ಲಾದರೂ ಉಂಟಾ ಸೋತಿಯವರೇ? ಹಾಗೆ ಮಾಡೋಕ್ಕೆ ಬರುತ್ತಾ? ತೆಳ್ಳಗಿರಬೇಕಲ್ವಾ? ತೆಳ್ಳಗಿದ್ದಿಂದ ಹಾಕಿ ಮಾಡಿ. ಇದು ಹಾಗೇ ಪಾಕ ಆಗಬೇಕು ಅಂದರೆ ಹಾಗೆ ಆಗಬೇಕು. ನಂಗೆ ಭಾಳ ಸ್ನೇಹಿತರು, ತುಂಬ ಸ್ನೇಹಿತರು. ತಾತ್ಪರ್ಯ ಪದೇ ಪದೇ ಮಾಡಬೇಕು ಎಂಬುದು ಯಾತಕ್ಕೆ ಅಂದರೆ ಸಂಸ್ಕಾರವು ಕ್ರಮವಾಗಿ ಮನಸ್ಸಲ್ಲಿ ರೂಢವಾಗಬೇಕು ಅನ್ನೋಕ್ಕೋಸ್ಕರವಾಗಿ ಮಾಡೋರು. ಈ ರಥೋತ್ಸವ ದರ್ಶನವೂ ಹಾಗೇ ಇರೋದು, ನಮ್ಮೆಲ್ಲ ಕಲಾಪವೂ ಹೀಗೆ ಇರೋದು. ಯಾಕೆ ಅಂದರೆ ಮನಸ್ಸು ಎಷ್ಟೋ ಜನ್ಮಗಳಿಂದ ನಮಗೆ ಗೊತ್ತಿಲ್ಲದೆ ಇರೋ ಜನ್ಮದಿಂದ ನಾನಾ ಸಂಸ್ಕಾರಗಳ ಮೂಟೆ ಅದು. ಅದರಲ್ಲಿ ಏನೇನು ತುಂಬಿದೆ ಅಂತ ನಮಗೆ ಗೊತ್ತಿಲ್ಲ, ಗೊತ್ತಾಗಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ದರಿಂದ ಪ್ರಯತ್ನಪಟ್ಟು ಸತ್ಸಂಗ, ಪ್ರಯತ್ನಪಟ್ಟು ಭಜನೆ, ಪ್ರಯತ್ನಪಟ್ಟು ದೇವದರ್ಶನ, ಪ್ರಯತ್ನಪಟ್ಟು ತೀರ್ಥಕ್ಷೇತ್ರ, ಪ್ರಯತ್ನಪಟ್ಟು ಹೋಗಬೇಕು, ಅಲ್ಲಿ ಪ್ರಯತ್ನಪಟ್ಟೇ ಹೋಗಬೇಕು. ನಮ್ಮ ಶಾಸ್ತ್ರ ಹೇಳೋದು, ಆಯಾಸವು ಹೆಚ್ಚಾದ ಧರ್ಮ ಅಧಿಕ. ಆಯಾಸವು ಹೆಚ್ಚಾಗಿದ್ದರೆ ಧರ್ಮವು ಅಧಿಕ. ಇದೇನು ಹೀಗೆ ಹೇಳ್ತಾ ಇದ್ದೀರಿ? ಏನು ಹೀಗೆ ಹೇಳ್ತಿರಲ್ಲ ನೀವು? ನಾವು ಆಯಾಸ ಕಡಿಮೆ ಆಗಬೇಕು ಅಂತ ಮಾರ್ಗ ಹುಡುಕ್ತಾ ಇದ್ದೀವಿ, ನೀವು ಆಯಾಸ ಜಾಸ್ತಿ ಹೇಳ್ತಾ ಇದ್ದೀರಲ್ಲ, ಇದೇನಿದು? ತಿರುಪತಿಯಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾರಲ್ಲ, ಅವರದ್ದು ಪ್ರತ್ಯೇಕ ಒಂದು ದರ್ಶನದ ಏರ್ಪಾಡಿರ್ತದೆ. ಆಯಾಸದಿಂದ ಧರ್ಮ ಹೆಚ್ಚು ನಮ್ಮ ಶಾಸ್ತ್ರ ಹೇಳೋದು. ಏನು ಇದು ಸರಿಯಲ್ಲ ಅಲ್ವಾ? ಆಯಾಸದಿಂದ ಧರ್ಮ ಹೆಚ್ಚು ಸರಿಯಲ್ಲ ಅಲ್ವಾ? ಅಂದರೆ ಆಯಾಸವನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸಿದರೆ ಹೆಚ್ಚು ಆಯಾಸ ತಗೊಳ್ಳಿಕ್ಕೆ ಸಿದ್ಧ ಆಗ್ತದದು, ಇಲ್ಲದೇ ಸಿದ್ಧ ಆಗೋದಿಲ್ಲ. 7 ದಿವಸದಲ್ಲಿ ಒಂದು ಹಗಲು ಉಪವಾಸದ ಅಭ್ಯಾಸ ಇದ್ದರೆ ಯಾವತ್ತಾರು ಒಂದಿನ 2 ಉಪವಾಸ ಬಂದರೆ ಸಿದ್ಧವಾಗ್ತಾನೆ. 7 ದಿವಸದಲ್ಲಿ 3 ಹೊತ್ತು ಆಹಾರ ತಗೋತಾ ಇದ್ದವನಿಗೆ ಸಾಧ್ಯವೇ ಇಲ್ಲ. ಅದು ಒಂದಿನ 1 ಗಂಟೆ ಉಪವಾಸ ಆಗೋದಿಲ್ಲ ಅವನಿಗೆ, ಕಷ್ಟ ಆಗ್ತದೆ. ಒಂದು ಅಂಶವನ್ನು ಮನಸ್ಸು ತಂದ್ಕೊಳ್ಬೇಕು, ನಮ್ಮ ಸನಾತನ ಯಾರಿಗೂ ಹಿಂಸೆ ಕೊಡಲಿಕ್ಕೆ ಈ ನಿಯಮ ಹಾಕಿಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಈ ನಿಯಮ ಹಾಕಿದೆ. ನಮ್ಮನ್ನು ಮೇಲೆ ತರಲಿಕ್ಕೆ ಈ ನಿಯಮ, ನಾವು ಹಿಂಸೆ ಕೊಡಬೇಕು, ಶಿಕ್ಷೆ ಅಲ್ಲ, ಅದು ಹಾಕ್ಕೊಟ್ಟಿಲ್ಲ. ಆಗಲೇ ಅದೊಂದು ಪ್ರತ್ಯೇಕವಾದೊಂದು ಧರ್ಮಶಾಸ್ತ್ರ ವಿಷಯ. ಈ ದಿನ
ದತ್ತಾತ್ರೇಯ ಸ್ವರೂಪಿಯಾಗಿರ್ತಕ್ಕಂಥ ಪ್ರಸನ್ನ ಸೋಮೇಶ್ವರ ರಥವನ್ನು ನೋಡಿದ ನಂತರ ಎಲ್ಲ ನಾವು ನಮ್ಮ ಸಮಾಜ ಎಲ್ಲರೂ ಸೇರಿ ಒಂದು ಸಂಯುಕ್ತವಾದ ಸಂಕ್ಷಿಪ್ತವಾದ ಒಂದು ಭಜನೆ ನಡೆಸಿ ಆ ದತ್ತಾತ್ರೇಯ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಏರ್ಪಾಡು ಮಾಡ್ತಕ್ಕಂಥ ಪ್ರತಿ ವರ್ಷದ ಒಂದು ಪರಿಪಾಟಿ. ಆ ಪರಿಪಾಟಿಯಂತೆ ಇವತ್ತು ಕೂಡ ಇಲ್ಲಿ ಅನೇಕರು ದೂರಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಇದಕ್ಕೆ ಇಲ್ಲಿಗೆ ಭಾಳ ಕಡೆಯಿಂದ ಬಂದಿದ್ದಾರೆ. ಒಬ್ಬೊಬ್ಬರಿಂದ ತುಂಬ ಜನ ಬಂದಿದ್ದಾರೆ. ಬೆಂಗಳೂರು ಮೈಸೂರು ಇದ್ದಾರೆ, ಎಲ್ಲ ಇದ್ದಾರೆ, ಭಾಳ ಜನ ಇದ್ದಾರೆ. ತಾತ್ಪರ್ಯ ಈ ರೀತಿ ಒಂದು ಕಡೆ ಸೇರಿ ಸಂಯುಕ್ತವಾಗಿ ಒಂದು ಭಜನೆ ನಡೆಸಿ ಒಂದು ಐಕ್ಯವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಧನೆ ಸ್ವಲ್ಪ ಮುಂದೆ ಹೋಗೋಣ, ಒಂದು ಹೆಜ್ಜೆ ಮುಂದೆ ಹೋಗೋಣ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ. ಹಾಗೆ ಶಾಸ್ತ್ರ ಹೇಳಿದೆ. ಪ್ರತಿ ಕ್ಷಣವೂ ನಮ್ಮ ಆಯುಸ್ಸು ಹೋಗ್ತಾ ಇದೆ. ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ, ವಾಪಸ್ ಕಾಲ ಬರುವುದಿಲ್ಲ. ಆದ್ದರಿಂದ ಆದಷ್ಟು ಬೇಗ ನೀನು ಎಷ್ಟು ಸಾಧ್ಯವೋ ಅಷ್ಟು, ನಮ್ಮ ಸಂದರ್ಭಕ್ಕೆ ಎಷ್ಟಿದೆಯೋ ಅಷ್ಟು ಧರ್ಮ ಸಂಗ್ರಹ ಮಾಡಪ್ಪ. ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಯಾರೋ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಧರ್ಮ ಸಂಗ್ರಹ ಮಾಡು. ಅದಕ್ಕಾಗಿ ಈ ಏರ್ಪಾಡಿದೆ. ಹಾಗೆ ತಾವೆಲ್ಲರೂ ಇಲ್ಲಿ ಅಭಿಮಾನವಿಟ್ಟು ಭಗವದ್ಭಕ್ತಿಯಿಂದ ಇಲ್ಲಿ ಸೇರಿದಿರಿ. ಆ ಭಕ್ತಿಯಿಂದ ಒಂದು ಸಂಕ್ಷಿಪ್ತವಾದ ಭಜನೆಯನ್ನು ನಡೆಸಿ ತದನಂತರ ಮಹಾಪ್ರಸಾದ ಸ್ವೀಕರಿಸಬೇಕು ಎಂಬುದಾಗಿ ಇಷ್ಟು ಮಾತ್ರ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ.